ಅಪ್ಪನಿಂದ ಕಸಿದುಕೊಂಡು ಅವನಿಗೆ ಕೊಟ್ಟರು ಅನ್ನುವಂಥ ಒಂದು ಗಾದೆ ಮಾತಿದೆ. ಅಪ್ಪನ ಕಸ್ಕೊಂಡ್ರೆ ಅವು ಕೊಟ್ಟಿದ್ರು. ನೀವು ಬಸ್ ದರವನ್ನು ಏರಿಸಿದರೆ ಆ ಕುಟುಂಬದ ಮೇಲೆ ಅದರ ಹೊರೆ ಬೀಳ್ತದೆ. ಕುಟುಂಬದ ಮೇಲೆ ಹೊರೆ ಬೀಳುತ್ತದೆ ಅಂದರೆ ಅದು ಮಹಿಳೆಯರ ಮೇಲೆ ಕೂಡ ಹೊರೆ ಬೀಳುತ್ತದೆ. ಒಂದು ವೇಳೆ ಕೋಮುವಾದಿ BJP ಸರ್ಕಾರ ಅದು ಕೂಡ ಬಂಡವಾಳಶಾಹಿ ಪರನೇ. ದೊಡ್ಡ ಬಂಡವಾಳಶಾಹಿಗಳಿಗೆ ಲಾಭವನ್ನು ಕೊಡುವುದಕ್ಕಾಗಿಯೇ ಧರ್ಮ ಮತ್ತು ಸಂಸ್ಕೃತಿಯ ಮುಖವಾಡ ಹಾಕಿಕೊಂಡು ಧರ್ಮಗಳ ಮಧ್ಯೆ ಜಗಳ ಹಚ್ಚುವ ಮೂಲಕ ತನ್ನ ದೊಡ್ಡ ಬಂಡವಾಳಶಾಹಿಗೆ ಲಾಭ ಮಾಡುವಂಥ ಕೆಲಸವನ್ನು BJP ಸರ್ಕಾರ ಮಾಡಿದರೆ, ನಾವು ಕೋಮುವಾದಿಗಳಲ್ಲ, ನಾವು ಸಾಮರಸ್ಯವನ್ನು ಕಾಪಾಡ್ತೇವೆ, ಭಾವೈಕ್ಯತೆಯನ್ನು ಕಾಪಾಡ್ತೇವೆ, ನಾವು ಎಲ್ಲ ಜನರ ಸಂಸ್ಕೃತಿಯನ್ನು ಗೌರವಿಸ್ತೀವಿ ಅನ್ನುವ ಹೆಸರಿನ ಮೂಲಕ ನೀವು ಕೂಡ ಬಂಡವಾಳಶಾಹಿಗಳ ಪರವಾದ ನೀತಿಗಳನ್ನೇ ಜಾರಿ ಮಾಡ್ತಾ ಇದ್ದೀರಿ. ಕೆಲವು ಸೌಲಭ್ಯಗಳನ್ನು ಉಚಿತ ಕೊಟ್ಟರು. ಖರೇವಂದ್ರೆ ಅದು ಉಚಿತ ಅಲ್ಲ, ಅದು ಜನತೆಯ ಹಕ್ಕು. ಜನತೆಯ ಟ್ಯಾಕ್ಸಿನ ಹಣ ಜನತೆಗೆ ಹೋಗಬೇಕು, ಕಾರ್ಪೊರೇಟ್ಗಳಿಗಲ್ಲ. ಹೆಣ್ಣು ಮಕ್ಕಳ ಬೆಲೆನೂ ಸಹಿತ ನೀವು ಗಂಡಸರ ಪ್ರಯಾಣ ದರದೊಳಗೆ ತಗೊಳ್ತಾ ಇದ್ದೀರಿ. ಈ ಪ್ರಯಾಣ ದರ ಹೆಚ್ಚು ಮಾಡುವ ಮೂಲಕ ಇನ್ನಷ್ಟು ಬಡತನದೊಳಗೆ ನೀವು ಜನರಿಗೆ ಹಾಕ್ತೀರಿ. ಇದು ಜನವಿರೋಧಿ ನೀತಿ ಮತ್ತು ನಿಮ್ಮ ಖಾಸಗೀಕರಣದ ನೀತಿ, ನವ ಉದಾರವಾದಿ ನೀತಿ. ಇದು ನಿಮ್ಮ ಒರಿಜಿನಲ್. ಅದಕ್ಕೆ ನಾವು ಅವತ್ತು ಸಹಿತ ಹೇಳಿದ್ದೆವು, ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅಂತ ಯಾತ್ರೆ ಮಾಡುವಾಗ ನಾವು ಪ್ರಶ್ನೆ ಮಾಡಿದ್ದೆವು, ಆಯ್ತು ಭಾರತನ ಜೋಡಾಯಿಸೋಣ, ನಾವು ಐಕ್ಯತೆಯಿಂದ ಮುಂದೆ ಬರ್ತೀವಿ, ಆದರೆ ಜನರ ಅನ್ನದ ಪ್ರಶ್ನೆಯನ್ನು ನೀವು ಕಸ್ಕೊಂಡಿದ್ದೀರಿ. ನವ ಉದಾರವಾದಿ ನೀತಿ, ಜನವಿರೋಧಿ ಆರ್ಥಿಕ ನೀತಿಯನ್ನು ತರುವ ಮೂಲಕ ನೀವು ಕಸ್ಕೊಂಡಿದ್ದೀರಿ. ಇದನ್ನು ಬದಲಾಯಿಸ್ತೀರಾ? ರಾಜ್ಯ ಸರ್ಕಾರ ಉಚಿತ ಯೋಜನೆ ಕೊಡ್ತೀವಿ ಅಂತೇಳಿ ಒಂದು ಕಡೆ ಉಚಿತ ಅನ್ನುವಂಥ ಪದ ಬಳಸಿ ಇನ್ನೊಂದು ಕಡೆ ಬೆಲೆ ಏರಿಸುವುದರ ಮೂಲಕ ಮಾಡ್ತಿರೋದಂಥದ್ದು ಜನರಿಗೆ ಮಾಡಿದಂಥ ದ್ರೋಹ. ಜನರ ಮೇಲೆ ಭಾಳ ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ ಭರವಸೆ ಇತ್ತು. ಆದರೆ ಇವತ್ತು ಬೆಲೆ ಏರಿಕೆ ಮಾಡೋದ್ರ ಮೂಲಕ ಇವತ್ತು ಬಸ್ ದರ 15% ಮಾಡಿದೆ ಅನ್ನೋದು ತುಂಬ ಖಂಡನೀಯವಾದಂಥ ವಿಷಯ. ಯಾಕಂದ್ರೆ ನಾವೆಲ್ಲ ನೋಡ್ತಿದ್ದೀವಿ, ಬಸ್ ದರ ಏರಿಕೆ ಮಾಡೋದಂದ್ರೆ 50 ಪೈಸೆ, 1 ರೂಪಾಯಿ ಅಂತೆಲ್ಲ ಮೊದಲೆಲ್ಲ ನಾವು ನೋಡ್ತೀವಿ. ಇದು ಸಡನ್ಲಿ 10ರಿಂದ 8 ರೂಪಾಯಿಲಿಂದ 10 ರೂಪಾಯಿ ಏನು ಬೆಲೆ ಏರಿಕೆ ಮಾಡ್ಯಾರ, ಅದು ಸರಿಯಾದಂಥ ಕ್ರಮ ಅಲ್ಲ. ಹಾಗಾಗಿ ತಕ್ಷಣ ಈ ಬೆಲೆ ಏರಿಕೆಯನ್ನು ಕೈ ಬಿಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದು CPM ಪಕ್ಷ ಇವತ್ತು ಸಾಂಕೇತಿಕ ಹೋರಾಟ ಮಾಡೋದರ ಜೊತೆಗೆ ಮುಂದಿನ ದಿನಗಳಲ್ಲಿ ತೀವ್ರತರವಾದಂಥ ಹೋರಾಟ ಮಾಡಲಿಕ್ಕೆ ನಾವು ತಯಾರಾಗ್ತೀವಿ. ಅದಕ್ಕಾಗಿ ತಕ್ಷಣವೇ ಈ ಏರಿಸಿದಂಥ ದರವನ್ನು ತಕ್ಷಣ ಇಳಿಕೆ ಮಾಡೋದ್ರ ಮೂಲಕ ಜನರಿಗೆ ಬದುಕುವ ಹಕ್ಕನ್ನು, ಯಾಕಂದ್ರೆ ನಾವು ನೋಡ್ತೀವಿ ಇವತ್ತು ಕೂಲಿ ಕಾರ್ಮಿಕರು ಹೆಚ್ಚು ಜನ ಬಸ್ನಲ್ಲಿ ಓಡಾಡೋದ್ರಿಂದ ಇದು ಹೊರೆ ಯಾರ ಮೇಲೆ ಅಂದ್ರೆ ಕೂಲಿಕಾರ ಮೇಲೆ ಹೊರೆ ಆಗ್ತಾ ಇದೆ. ಯಾಕಂದರೆ ಶ್ರೀಮಂತರೆಲ್ಲ ಕಾರ, ಹೀರೋ ಹೋಂಡಾ ಗಾಡಿ, 2 ವೀಲರ್ ಗಾಡಿ ಎಲ್ಲನೂ ತೊಗೊಂಡು ಹೋಗೋದ್ರಿಂದ ಇದು ಸದ್ಯ ಇದು ಆಗುತ್ತಾ ಇರೋದು ಕೂಲಿ ಕಾರ್ಮಿಕರಿಗೆ. ಅದಕ್ಕೆ ತಕ್ಷಣ ಈ ಜನಪರವಾಗಿ ಮತ್ತು ಜನಸಾಮಾನ್ಯರ ಬಗ್ಗೆ ಏನು ನಾವು ಕೆಲಸ ಮಾಡ್ತೀವಿ ಅನ್ನೋಂಥ ಸರ್ಕಾರ ತಕ್ಷಣ ಈ ಬಸ್ ದರವನ್ನು ವಾಪಸ್ ಪಡಿಬೇಕಂತೇಳಿ ಈ ಹೋರಾಟದ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ರಾಜ್ಯ ಸರ್ಕಾರ ಸಾರ್ವಜನಿಕ ಸಾರಿಗೆ ಬಸ್ ದರದಲ್ಲಿ 15% ಹೆಚ್ಚಳ ಮಾಡಿದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣವನ್ನು ಒದಗಿಸಿದ್ದೇವೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ತಮ್ಮ ನಿಜದ ಬಣ್ಣ ಬಯಲು ಮಾಡಿದ್ದಾರೆ. ಉಳಿದಂತೆ ಪುರುಷರು ಪ್ರಯಾಣಿಸುವಂಥ ಬಸ್ ದರ 15% ಏರಿಸಿದ್ದಾರೆ. ಇದರ ಅರ್ಥ ಅಪ್ಪನಿಂದ ಕಸಿದುಕೊಂಡು ಅವನಿಗೆ ಕೊಟ್ಟರು ಅನ್ನುವಂಥ ಒಂದು ಗಾದೆ ಮಾತಿದೆ. ಅಪ್ಪನ ಕಸ್ಕೊಂಡ್ರೆ ಅವು ಕೊಟ್ಟಿದ್ರು. ನೀವು ಬಸ್ ದರವನ್ನು ಏರಿಸಿದರೆ ಆ ಕುಟುಂಬದ ಮೇಲೆ ಅದರ ಹೊರೆ ಬೀಳ್ತದೆ. ಕುಟುಂಬದ ಮೇಲೆ ಹೊರೆ ಬೀಳುತ್ತದೆ ಅಂದರೆ ಅದು ಮಹಿಳೆಯರ ಮೇಲೆ ಕೂಡ ಹೊರೆ ಬೀಳುತ್ತದೆ. ಹಾಗಾದರೆ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಉಚಿತ ಅನ್ನೋದನ್ನು ನೀವು ಎಡಗೈಯಿಂದ ಕೊಟ್ಟು ಬಲಗೈಯಿಂದ ಕಸಿದುಕೊಳ್ತಾ ಇದ್ದೀರಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ ಅನ್ನುವಂಥ ನೆಪವನ್ನು ನೀವು ಒಡ್ತಾ ಇದ್ದೀರಿ. ಎಷ್ಟೋ ಸತಿ ಪೆಟ್ರೋಲ್ ಡೀಸೆಲ್ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಳಿಕೆಯಾದಾಗ ನೀವು ಯಾವತ್ತಾದರೂ ಸಾರಿಗೆ ವೆಚ್ಚ ಇಳಿಸಿದ್ದೀರಾ? ಅಗತ್ಯ ವಸ್ತುಗಳ ಬೆಲೆಯನ್ನು ಇಳಿಸಿದ್ದೀರಾ? ಇಲ್ಲಲ್ಲ. ಹಾಗಾದರೆ ನಿಮಗೆ ದರ ಏರಿಸಲಿಕ್ಕೆ ಒಂದು ನೆವ ಬೇಕಾಗಿತ್ತು, ಆ ನೆವ ಸಿಕ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಜನ, ಕೋಮುವಾದಿ ಪಕ್ಷ ಜನರ ದಿನನಿತ್ಯದ ಬದುಕಿನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತೆ ಅನ್ನುವ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ಸಿಗೆ ಮತ ಕೊಟ್ಟು ದುಡಿಯುವ ಜನ ಕೊಟ್ಟಿರ್ತಕ್ಕಂಥ ಮತ ಅದು. ಬಂಡವಾಳಶಾಹಿಗಳು ಕೊಟ್ಟಿರ್ತಕ್ಕಂಥ ಮತ ಅಲ್ಲ. ಆದರೆ ನೀವು ಕೂಡ ಬಂದ ನಂತರ ಜನತೆಯ, ವಿಶೇಷವಾಗಿ ದುಡಿಯುವ ಜನರ ಬದುಕಿನ ಮೇಲೆ ಬರೆ ಹೇಳುವಂಥ ನಿಮ್ಮ ಆರ್ಥಿಕ ನೀತಿಗಳಿವೆಯಲ್ಲ, ಈ ಆರ್ಥಿಕ ನೀತಿಗಳನ್ನು ಖಂಡಿಸ್ತೇವೆ. ನಾವು ನವ ಉದಾರವಾದಿಯ ಆರ್ಥಿಕ ನೀತಿಗಳನ್ನು ಒಪ್ಪಿಕೊಂಡಿರ್ತಕ್ಕಂಥ ನಿಮಗೆ ಈ ದೇಶದ ದುಡಿಯುವ ಜನರ ಬಗ್ಗೆ ಕಾಳಜಿ ಇಲ್ಲ ಅನ್ನೋದನ್ನು ಇಂಥ ಸಂದರ್ಭದಲ್ಲಿ ತೋರಿಸಿಕೊಟ್ಟಿದ್ದೀರಿ.
ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನು ಮರಳು ಮಾಡಲಿಕ್ಕೆ ಹೊರಟಿದ್ದೀರಿ. ನಿಜವಾಗಿ ಜನರಿಗೆ ಗ್ಯಾರಂಟಿ ಯೋಜನೆಗಳ ಫಲ ಸಿಗಬೇಕು, ಅದರ ಲಾಭ ಸಿಗಬೇಕು ಅಂತಂದರೆ ಇನ್ನೊಂದು ಕೈಯಿಂದ ಕಸ್ಕೊಳ್ಬಾರ್ದು. ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗ್ತಾನೇ ಇದೆ. ಸಾರಿಗೆ ವೆಚ್ಚ ಏರಿಕೆ ಆಯಿತು ಅಂದರೆ ನಿಮ್ಗೆ ಗೊತ್ತಿದೆ, ಆಟೋಮೆಟಿಕ್ಕಾಗಿ ಉಳಿದ ಎಲ್ಲ ದರಗಳ ಹೆಚ್ಚಳ ಆಗ್ತದೆ. ಸಾರಿಗೆಯಲ್ಲಿ ಆಗುವಂಥ ಹೆಚ್ಚಳ ಉಳಿದ ಪ್ರತಿಯೊಂದು ವಸ್ತುವಿನ ಹೆಚ್ಚಳಕ್ಕೆ ದಾರಿ ಮಾಡಿಕೊಡ್ತದೆ. ಆಗ ದುಡಿಯುವ ಜನ, ಸಾಮಾನ್ಯ ಜನ, ಈ ದೇಶದ ಬಹುಸಂಖ್ಯಾತರಾಗಿರ್ತಕ್ಕಂಥ ಜನರ ಬದುಕಿಗೆ ನೀವು ಮಾರಣಾಂತಿಕವಾದಂಥ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಾ ಇದ್ದೀರಿ. ಹೀಗಾಗಿ ಈ ಬಸ್ ದರ ಏನು ಏರಿಕೆ ಮಾಡಿದರೆ ಅದು ಕೂಡಲೇ ರದ್ದುಪಡಿಸಬೇಕು ಮತ್ತು ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ನಿಜವಾಗಿ ಜನರಿಗೆ ತಲುಪುವಂತಹ ಒಂದು ಮುಂದಾಲೋಚನೆ ನಿಮಗಿರಬೇಕು. ಇಲ್ಲದೆ ಹೋದರೆ ನಿಮ್ಮನ್ನು ಜನಸಾಮಾನ್ಯರು ಒಪ್ಕೊಳ್ಳೋದಿಲ್ಲ. ಒಂದು ವೇಳೆ ಕೋಮುವಾದಿ BJP ಸರ್ಕಾರ, ಅದು ಕೂಡ ಬಂಡವಾಳಶಾಹಿ ಪರನೇ. ದೊಡ್ಡ ಬಂಡವಾಳಶಾಹಿಗಳಿಗೆ ಲಾಭವನ್ನು ಕೊಡುವುದಕ್ಕಾಗಿಯೇ ಧರ್ಮ ಮತ್ತು ಸಂಸ್ಕೃತಿಯ ಮುಖವಾಡ ಹಾಕಿಕೊಂಡು ಧರ್ಮಗಳ ಮಧ್ಯೆ ಜಗಳ ಹಚ್ಚುವ ಮೂಲಕ ತನ್ನ ದೊಡ್ಡ ಬಂಡವಾಳಶಾಹಿಗೆ ಲಾಭ ಮಾಡುವಂಥ ಕೆಲಸವನ್ನು BJP ಸರ್ಕಾರ ಮಾಡಿದರೆ, ನಾವು ಕೋಮುವಾದಿಗಳಲ್ಲ, ನಾವು ಸಾಮರಸ್ಯವನ್ನು ಕಾಪಾಡ್ತೇವೆ, ಭಾವೈಕ್ಯತೆಯನ್ನು ಕಾಪಾಡ್ತೇವೆ, ನಾವು ಎಲ್ಲ ಜನರ ಸಂಸ್ಕೃತಿಯನ್ನು ಗೌರವಿಸ್ತೀನಿ ಅನ್ನುವ ಹೆಸರಿನ ಮೂಲಕ ನೀವು ಕೂಡ ಬಂಡವಾಳಶಾಹಿಗಳ ಪರವಾದ ನೀತಿಗಳನ್ನೇ ಜಾರಿ ಮಾಡ್ತಾ ಇದ್ದೀರಿ. ಹಾಗಾದರೆ ನಿಮಗೂ ಅವರಿಗೂ ಬಹಳ ವ್ಯತ್ಯಾಸ ಏನು ಇಲ್ಲ. ನಿಮಗೆ ಅವರಿಗೆ ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ಜನತೆ ಎದುರು ಸಾಕ್ಷೀಕರಿಸಬೇಕಂದ್ರೆ ದಯವಿಟ್ಟು ಏರಿಸಿರ್ತಕ್ಕಂಥ ದರವನ್ನು ಇಳಿಸಬೇಕು. ಯಾವುದೇ ಅಗತ್ಯ ವಸ್ತುವಿನ ಬೆಲೆಗಳ ಏರಿಕೆ ಆಗದಂತೆ ನೋಡಿಕೊಳ್ಳಬೇಕು. ನಿಮಗೊಂದು ಜನಪರವಾಗಿರ್ತಕ್ಕಂಥ ಆರ್ಥಿಕ ನೀತಿಯನ್ನು ನಿಮ್ಮದಾಗಿಸಿಕೊಂಡಾಗ ಮಾತ್ರ ಜನ ನಿಮ್ಮನ್ನು ಸ್ವೀಕರಿಸ್ತಾರೆ, ನಿಮಗೆ ಕೈ ಹಿಡಿತಾರೆ. ಇಲ್ಲದೆ ಹೋದರೆ ಜನರಿಗೆ ನಿಮ್ಮನ್ನೂ ಮನೆಗೆ ಕಳಿಸೋದು ಗೊತ್ತು ಅನ್ನುವ ಮಾತನ್ನು ಈ ಮೂಲಕ ಹೇಳಿಕೆ ಬಯಸ್ತೇವೆ. ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಬಸ್ ದರದೊಳಗೆ 15% ಏರಿಕೆ ಮಾಡ್ಯದ. ಅದರ ಸಲುವಾಗಿ ನಾವು ಇಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿವಿ. ಇವತ್ತು ಯುವಕರಿಗೆ ಏನದ, ನಾವು ಬೇರೆ ಬೇರೆ ಇಂಟರ್ ಡಿಸ್ಟಿಕ್ಗಳಿಗೆ ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತೀವಿ. ಮೊದಲೇನಿತ್ತು ನಮ್ಮ ಡಿಸ್ಟಿಕ್ ಒಳಗೆ ಅಷ್ಟೇ ಎಕ್ಸಾಮ್ ಹಾಕ್ತೀನೋ, ಬಟ್ ಈಗ ಬೇರೆ ಬೇರೆ ಡಿಸ್ಟಿಕ್ ಒಳಗೆ ಎಕ್ಸಾಮ್ ಹಾಕ್ತಾನೆ. ಸೊ ಆ ಎಕ್ಸಾಮ್ ಬರ್ಲಿಕ್ಕೆ ಹೋಗೋಕೆ ಏನದ ನಮ್ಮ ಕಡೆಗೆ ದುಡ್ಡು ಇರಲ್ಲ ಅಂತೇಳಾಗ ಅದೇ ಪರಿಸ್ಥಿತಿ ಒಳಗೆ ಏನದ, ಈಗ ನಮ್ಗೆ ರೇಟ್ ಏನದ ಹೈಕ್ ಮಾಡಿ ಒಂದು ಹುಡುಗರಿಗೆ ಮೋಸ ಮಾಡೋದು, ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದು, ಯುವಕರಿಗೆ ಮೋಸ ಮಾಡುವಂಥ ಒಂದು ಈ ಕೆಲಸ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ, ಅದನ್ನು ಈ ಏನು ದರ ಹೆಚ್ಚಳ ಮಾಡುವಂತಹ ಒಂದು ಏನು ಕಾರ್ಯಕ್ರಮ ಅಥವಾ ಒಂದು ಯೋಜನೆ ಏನು ಹಮ್ಮಿಕೊಂಡಿದೆ ಅದನ್ನು ಹಿಂಪಡಿಬೇಕಂತಂದು ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಮನವಿ ಮಾಡ್ತೇನೆ. ಏನೀಗ 15% ಬಸ್ ದರ ಏರಿಕೆ ಆಗ್ಯದ, ಇದನ್ನು ಸರ್ಕಾರ ಹೇಳಬೇಕು ಯಾವ ಆಧಾರದ ಮೇಲೆ ಹೆಚ್ಚಳ ಮಾಡಿದ್ರು ಅಂತೇಳಿ. ಯಾಕಂದರೆ ನೀವು ಅನೇಕ ನೀತಿಗಳನ್ನು ತಗೊಂಬರ್ಲಿಕ್ಕತ್ತೀರಿ. ನೀವು ಒಂದು ಕಡೆ ಉಚಿತವಾಗಿ ಹೆಣ್ಮಕ್ಳಿಗೆ ಉಚಿತವಾಗಿ ಅಂತ ಹೇಳ್ತಿದ್ದೀರಿ, ಆದ್ರೆ ಹೇಳಿ ಇಷ್ಟು ದಿವಸ ಆದ್ಮೇಲೆ 15% ಹೆಚ್ಚು ಮಾಡ್ತೀರಿ ಅಂದ್ರೆ ಅಲ್ಲೇನು ಕಟ್ ಆಫ್ ಮಾಡ್ತಿದ್ರಿ, ಅದ್ರ ಹಣವನ್ನು ಇಲ್ಲಿ ತೊಗೋತಿದ್ದೀರಿ, ಇಲ್ಲಿ ವಸೂಲಿ ಮಾಡ್ತೀರಿ ಅನ್ನೋ ರೀತಿಯೇ ನಿಮ್ಮ ನೀತಿಗಳನ್ನು ತರಲಿಕ್ಕತ್ತೀರಿ ನೀವು. ಅಂದ್ರೆ ಈಗ ನೀವು ಮಾಡೋ ನೀತಿಗಳಿಂದ ಜನರ ಮಧ್ಯೆನೂ ಎಷ್ಟು ಬಿಕ್ಕಟ್ಟುಗಳು ಬರ್ತಾವಂತಂದ್ರೆ ನೋಡ್ರಿ, ಸಾಮಾನ್ಯ ಜನರು ಮಾತಾಡುವಾಗ ಬಂದುಬಿಡ್ತದೆ. ಅವ್ರವ್ರು ಮಾತಾಡುವಾಗಲಿ ಹೆಣ್ಮಕ್ಳಿಗಾದ್ರೆ ಫ್ರೀ ಕೊಡ್ತಾರೆ, ನಮ್ಗಾದ್ರೆ 15% ಹೆಚ್ಚು ಮಾಡಿಬಿಟ್ರು ನೋಡಿ. ಅಂದ್ರೆ ಒಂದು ಆರ್ಥಿಕತೆ ಒಳಗೂ ನೀವು ಬಿಕ್ಕಟ್ಟನ್ನು, ಒಂದು ಕುಟುಂಬ ಅಂತ ನೋಡಿದಾಗ ಆರ್ಥಿಕವಾಗಿಯೂ ನೀವು ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ. ಆಮೇಲೆ ಜನರ ಮಧ್ಯನೂ ಇದ್ರೆ ಒಂದು ವೈಮನಸ್ಸು ತರಲಿಕ್ಕೆ ಮುಂದಾಗ್ತಾ ಇದ್ರಿ. ಹಾಗಾಗಿ ಏನು ದರ 15% ಹೆಚ್ಚು ಮಾಡಿದ್ದದ ಅದನ್ನು ಇಳಿಸಲೇಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿ ಕೊಡುವ ಮೂಲಕ ಜನರ ಬಡತನ ಅವು ನೀಗಿಸ್ತೀವಿ, ಬಡತನ ಓಡಿಸ್ತೀವಿ ಅಂತೇಳಿ ಅಧಿಕಾರಿಗೆ ಬಂದಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ ಈಗ ಏಕಾಏಕಿ ಬಸ್ ದರ ಏರಿಸಿಸುವ ಭಾಳಷ್ಟು ಖಂಡನೀಯ ವಿಷಯ. ಏರಿಸಿದ ಬಸ್ ದರ ವಾಪಸ್ ಇಳಿಸ್ಬೇಕು. ಇವತ್ತು ಉಚಿತ ಅಂಥೇಳಿ ಇವತ್ತು ರೇಷನ್ನು ಕೂಡ ಸರಿಯಾದ ಪ್ರಮಾಣ ವಿತರಣೆ ಆಗ್ತಾಯಿಲ್ಲ. ಇವತ್ತು ಭಾಗ್ಯಲಕ್ಷ್ಮಿ ಬೌಂಡು ಎಲ್ಲ ಕೊಡ್ತೇವೆ ಅಂತೇಳಿ ಅದನ್ನು ಸರಿಯಾಗಿ ಎಲ್ಲಿ ಬರ್ತಾಯಿಲ್ಲ. ಮತ್ತು ವಿದ್ಯುತ್ ಫ್ರೀ ಅಂತ ಹೇಳಿದ್ರಲ್ಲ, ಅದು ವಿದ್ಯುತ್ತು ಅದು ಶ್ರೀಮಂತರಿಗೆ ಹೆಚ್ಚಿಗೆ ಉಪಯೋಗ ಆಗ್ತಾಯಿದೆ, ಬಡವರಿಗೆ ಆಗ್ತಾಯಿಲ್ಲ. ಹೀಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೆವು, ಈ ಏರಿಸಿದ ಬಸ್ ದರ, ಈ ಬಸ್ ದರದಿಂದ ಇವತ್ತು ರೈತರು ಒಂದು ಕಡೆ ದಿವಾಳಿ ಆಗ್ಯಾರ. ಗುಲ್ಬರ್ಗ ಜಿಲ್ಲೆಯಲ್ಲಂತೂ ಪೂರ್ತಿಯಾಗಿ ರೈತರು ತೊಗರಿ ಹಾಳಾಗಿ ಒಂದು ಕಡೆ ಕಷ್ಟದಾಗಾರ. ಕೂಲಿಕಾರರಿಗೆ ಕೆಲಸ ಇಲ್ಲ, ಇದ್ದಂಥ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳ ನಡುವೆ ಈ ಸರ್ಕಾರ ಬಸ್ ದರ ಏರಿಸಿದ್ದು ಭಾಳಷ್ಟು ಸರಿಯಲ್ಲ. ಆದಷ್ಟು ಅದು ಕೂಡಲೇ ವಾಪಸ್ ಪಡಿಬೇಕಂತ ಈ ಒಂದು CPM ಪಕ್ಷ ಇವತ್ತು ಹೋರಾಟ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಅಲ್ಲದೆ ಇಡೀ ಎಲ್ಲ ತಾಲೂಕು ಮಟ್ಟ, ಹೋಬಳಿ ಮಟ್ಟದಲ್ಲಿ ಕೂಡ ಈ ಬಸ್ ದರ ಏರಿಕೆ ವಿರುದ್ಧ
ಮುಂದಿನ ದಿನದಲ್ಲಿ CPM ಪಕ್ಷ ಪ್ರತಿಭಟನೆ ನಡೆಸ್ತದೆ ಅಂತೇಳಿ ಈ ಒಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ನೋಡಿ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಒಳಗ ಗೆದ್ದು ಬಂದ ಮೇಲೆ ಅಥವಾ ಚುನಾವಣೆಗೂ ಮೊದಲು ಕೆಲವು ಸೌಲಭ್ಯಗಳನ್ನು ಉಚಿತ ಕೊಟ್ಟರು. ಖರೇವಂದ್ರೆ ಅದು ಉಚಿತ ಅಲ್ಲ, ಅದು ಜನತೆಯ ಹಕ್ಕು. ಜನತೆಯ ಟ್ಯಾಕ್ಸಿನ ಹಣ ಜನತೆಗೆ ಹೋಗಬೇಕು, ಕಾರ್ಪೊರೇಟ್ಗಳಿಗಲ್ಲ. ಆದರೆ ಈ ಉಚಿತ ಅಥವಾ ನಮ್ಮ ಹಕ್ಕಿನ ಪ್ರಶ್ನೆ ಸಾಮಾನ್ಯ ಜನ ಖುಷಿ ಪಡೋಂಥ ಸಂದರ್ಭದೊಳಗೆ ಅವರ ನಿಜವಾದ ಬಣ್ಣ ಇವತ್ತು ಬಯಲಾಗ್ಯದ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಖಾಸೀಕರಣ, ಜಾಗತೀಕರಣ, ಉದಾರೀಕರಣ ತಂದರು. ಅದನ್ನೇ ಬಿಜೆಪಿ ಸರ್ಕಾರ 100% ಸ್ಪೀಡಲ್ಲಿ ಜಾರಿ ಮಾಡ್ತು. ಇದರಿಂದ ಅತ್ಯಂತ ಸಾಮಾನ್ಯ ಜನ, ಬಡವರು, ರೈತರು, ಕಾರ್ಮಿಕರು ಅತ್ಯಂತ ಕಷ್ಟಕ್ಕೆ ಒಳಗಾದರು. ಈ ಕಷ್ಟಕ್ಕೆ ಒಳಗಾಗಿದ್ದ ಸಲುವಾಗಿ ಜನ ಅದರಲ್ಲಿ ಕೋಮುವಾದ ಒಂದು ಸೇರ್ತು. ಬಿಜೆಪಿಗೆ ಜನರ ಹಣ್ಣನ್ನು ಕಸ್ಕೋಬೇಕು ಮತ್ತು ಜನ ತಮ್ಮ ಆರ್ಥಿಕ ಹಕ್ಕು ಕೇಳಬಾರ್ದು ಅನ್ನೋ ಸಲುವಾಗಿ ಕೋಮುವಾದದೊಳಗವರು ಜಗಳ ಮಾಡಬೇಕು, ಕೋಮುದಂಗೆ ಒಳಗವ್ರು ಬೀಸಿ ಇರಬೇಕು ಅನ್ನೋ ಸಲುವಾಗಿ ಬಿಜೆಪಿ ಕೋಮುವಾದೀಕರಣ ಇಡೀ ದೇಶ ತುಂಬ ತಂದಿದೆ. ಬರೀ ಕೋಮುವಾದೀಕರಣ ಅಲ್ಲ, ಅದರ ಫ್ಯಾಸಿಸ್ಟ್ ನೀತಿ ಅದ. ಇವತ್ತು ಕಾರ್ಪೊರೇಟು ಮತ್ತು ಕಮ್ಯುನಲಿಸಮ್ ಇಬ್ಬರು ಸೇರಿ ದೇಶ ಲೂಟಿ ಮಾಡ್ಲಿಕ್ಕೆ ಬಿಜೆಪಿ ಮುಂದಾಯಿತು. ಕಾಂಗ್ರೆಸ್ನವರು ತಮ್ಮ ಈ ಉದಾರೀಕರಣ, ಖಾಸೀಕರಣ, ಜಾಗತೀಕರಣ ನೀತಿಯನ್ನ ಕೈ ಬಿಟ್ಟು ಜನತೆಗೆ ಆರ್ಥಿಕ ಸ್ವಾವಲಂಬನೆ ಸಲುವಾಗಿ, ಆರ್ಥಿಕ ಸಮಾನತೆ ಸಲುವಾಗಿ ಕೆಲಸ ಮಾಡ್ತಾರ ಅಂತ ಕನಸಿತ್ತು. ಆದ್ರೆ ಇವರ ನಿಜವಾದ ಬಣ್ಣ ದಿನ ಕಳೀತಾ ಹೋದಂಗೆ ಬಯಲಾಗ್ಲತ್ತದ. ಇವರು ತಮ್ಮ ಆರ್ಥಿಕ ನೀತಿ ಬದಲಾವಣೆ ಮಾಡ್ಕೊಂಡಿಲ್ಲ. ಕರ್ನಾಟಕ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು. ಕರ್ನಾಟಕದಲ್ಲಿ ಈಗ ಅವರು ಹೆಣ್ಣು ಮಕ್ಕಳಿಗೆ ಬಸ್ಸಿನ ಒಳಗ ಉಚಿತ ಪ್ರವಾಸ, ಉಚಿತ ಪ್ರಯಾಣ ಅಂತ ಮಾಡಿದ್ರು. ನಾವು ಸ್ವಾಗತ ಮಾಡಿದೆವು, ನಮ್ಮ ಹಕ್ಕು ಅಂತ ನಾವು ಜನರಿಗೂ ಹೇಳಿದೆವು. ಆದರೆ ಈಗ ಅವರು ಉಚಿತ ಮಹಿಳೆಗೆ ಅಂದರು ಮತ್ತು ಉಳಿದ ಎಲ್ಲರ ಪ್ರಯಾಣ ದರ 15% ಹೆಚ್ಚು ಮಾಡಿದ್ರು. ಅಂದರೆ ಹೆಣ್ಣು ಮಕ್ಕಳ ಬೆಲೆನೂ ಸಹಿತ ನೀವು ಗಂಡಸರ ಪ್ರಯಾಣ ದರದೊಳಗೆ ತಗೊಳ್ತಾ ಇದ್ದೀರಿ. ಈ ಪ್ರಯಾಣ ದರ ಹೆಚ್ಚು ಮಾಡುವ ಮೂಲಕ ಇನ್ನಷ್ಟು ಬಡತನದೊಳಗೆ ನೀವು ಜನರಿಗೆ ಹಾಕ್ತೀರಿ. ಇದು ಜನವಿರೋಧಿ ನೀತಿ ಮತ್ತು ನಿಮ್ಮ ಖಾಸೀಕರಣದ ನೀತಿ, ನವ ಉದಾರವಾದಿ ನೀತಿ. ಇದು ನಿಮ್ಮ ಒರಿಜಿನಲ್. ಅದಕ್ಕೆ ನಾವು ಅವತ್ತು ಸಹಿತ ಹೇಳಿದ್ದೆವು, ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅಂತ ಯಾತ್ರೆ ಮಾಡುವಾಗ ನಾವು ಪ್ರಶ್ನೆ ಮಾಡಿದ್ದೆವು, ಆಯ್ತು ಭಾರತನ ಜೋಡಾಯಿಸೋಣ, ನಾವು ಐಕ್ಯತೆಯಿಂದ ಮುಂದೆ ಬರ್ತೀವಿ. ಆದರೆ ಜನರ ಅನ್ನದ ಪ್ರಶ್ನೆಯನ್ನು ನೀವು ಕಸ್ಕೊಂಡಿದ್ದೀರಿ. ನವ ಉದಾರವಾದಿ ನೀತಿ, ಜನವಿರೋಧಿ ಆರ್ಥಿಕ ನೀತಿಯನ್ನು ತರುವ ಮೂಲಕ ನೀವು ಕಸ್ಕೊಂಡಿದ್ದೀರಿ. ಇದನ್ನು ಬದಲಾಯಿಸ್ತೀರಾ? ಭಾರತ್ ಜೋಡೋ ಸಮಯದಲ್ಲಿ ಉತ್ತರ ಕೊಡ್ರಿ ಅಂತ ನಾವು ರಾಹುಲ್ ಗಾಂಧಿ ಅವರಿಗೆ ಕೇಳಿದ್ದೆವು. ಅವರು ಇದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಇವತ್ತು ಕರ್ನಾಟಕ ಸರ್ಕಾರ ಅದೇ ನೀತಿಯನ್ನು ಜಾರಿ ಮಾಡ್ಲತ್ತದೆ. 15% ಅಂದ್ರೆ ಕಮ್ಮಿ ಆಯ್ತೇನ್ರಿ? ಜನರ ಆದಾಯ ಮಟ್ಟ ಕುಸಿದೋಗ್ಯದ, ಒಕ್ಕಲತನ ಚೌಪಟ್ಟಾಗ್ಯದ, ಉದ್ಯೋಗಗಳು ಎಲ್ಲೂ ಇಲ್ಲ, ಬಡತನದ ಪ್ರಮಾಣ ಹೆಚ್ಚಾಗ್ಯದ, 72%ಗೂ ಹೆಚ್ಚು ಮಹಿಳೆಯರು ಅನಿಮಿಕಿ ಬಲಿ ಆಗ್ಲತ್ತಾರ, ಬಾಣಂತಿ ಸಾವುಗಳಾಗ್ಲತ್ತವ. ಇಂತಹ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಗಂಡಸು ಮಕ್ಕಳ ಕಿಶೆ ಒಳಗಿನ ರೊಕ್ಕ ನೀವು ಟ್ರಾನ್ಸ್ಪೋರ್ಟೇಷನ್ ದರ ಹೆಚ್ಚು ಮಾಡುವ ಮೂಲಕ ಕಸ್ಕೊಳ್ತೀರಿ ಅಂದರೆ ಬಡವರ ವಿರೋಧಿ ನೀತಿ ವಾಪಸ್ ತಗೊಳ್ರಿ ಅಂತ CPIM ಪಕ್ಷ ಆಗ್ರಹ ಮಾಡ್ತದೆ. ಮತ್ತು ನಿಮ್ಮ ಈ ನೀತಿಯನ್ನು ಖಂಡಿಸಿ ನಾವು ಇವತ್ತು ಸಾಂಕೇತಿಕವಾಗಿ ರಾಜ್ಯದಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿಯವರೆಗೆ ಹೋರಾಟ?